ಭಾರಿ ಕಷ್ಟ ಆಗ್ಬಿಟ್ಟದೆ ಮೇಡಮ್. ಆ ಕಸದ ತೊಟ್ಟಿ ಏನಿರೋ ಬೆಂಗಳೂರದೆಲ್ಲ ತಗೊಂಬಂದು ಊರ ಪಕ್ಕದಾಗ ಹಾಕ್ತವ್ರೆ. ಆ ಊರ ಪಕ್ಕದಾಗ ಹಾಕಿರಲ್ಲ ನೀರು, ಆ ನೀರೆಲ್ಲ ಬೋರ್ಗೆಲ್ಲ ಮಿಕ್ಸಿಂಗ್ ಮೇಡಮ್. ಆ ಕುಡಿದ್ರು ಮಕ್ಳಿಗೆ ಒಂದೊಂದು ತಿಂಗ್ಳಿಗೆ 2 ತಿಂಗ್ಳಿಗೆ ಹಾಸ್ಪಿಟ್ಲಿಗೆ ಹೋಗ್ಬೇಕು ಮೇಡಮ್. ನಾವು ಹೋದ್ರೆ KK ಹಾಸ್ಪಿಟ್ಲು ಅಂತ ಐತೆ ಯಲಹಂಕದಾಗ, KK ಹಾಸ್ಪಿಟ್ಲು. ಆ ಹಾಸ್ಪಿಟ್ಲಿಗೆ ಹೋದರೆ ಏಕ್ದಮ್ ಜ್ವರ ನೋಡಿಬಿಟ್ಟು ಅಡ್ಮಿಟ್ ಮಾಡ್ಕೊತಾರೆ ಮಕ್ಕಳನ್ನ. ಮೊನ್ನೆ ಎಲ್ಲ 48,000 ರೂಪಾಯಿ ಕಟ್ಟಿದ್ದೀನಿ ನಾನು ನಮ್ಮ ಮೊಮ್ಮಗನ್ಕ. ಈ ನೀರಿನಿಂದ ಭಾರಿ ಪ್ರಾಬ್ಲಮ್ಮು. ನನಗಳು ನೋಡಿದ್ರೆ ಏನು ತಟ್ಟೆಗಳು ಊಟ ಮಾಡ್ತಾ ಇರೋ ತಟ್ಟೆಗಳನ್ನ ಬಂದು ಕೂತ್ಕೈತೆ ಮೇಡಮ್. ಅವು ಆ ಕಚಡ ನೀರೆಲ್ಲ ಬೋರ್ಗ್ನಾಗ ಇಳಿತದೆ. ಅದೇ ನೀರು ಕುಡಿಬೇಕು ನಾವು. ಆ ನೀರು ಕುಡಿದ್ರೆ ಸಮಸ್ಯೆ ನಮ್ಗೆ ಬೇಜಾನಾಗ್ಬಿಟ್ಟಿದೆ ಮೇಡಮ್. ಇಲ್ಲಿ ಇಷ್ಟು ನಡೀತೈತೆ. ಅದೇ ಅಧಿಕಾರಿಗಳು ಯಾರು ಕಿವಿ ಕಕ್ಕಂತ ಇಲ್ಲ. ಏನು ನಿಮ್ಮ ಬಡ್ದು ಏನು ಸಮಾಚಾರ ಅಂತ ಒಬ್ಬರು ಬಂದು ಕೇಳೋದು ಇದು ಪರಿಸ್ಥಿತಿ ಇಲ್ಲ ಈಗ ಅಧಿಕಾರಿಗಳು. ಅದ್ರಿಗೆ ನಾವು ಏನಂತ ಉತ್ತರ ಕೊಡಲಿ? ಅವ್ರ ಮೇಲೆ ಚೇರ್ ಕೂತ್ಕೊಂಡ್ಬಿಡ್ತಾರೆ. ಬಡ ಜನಗಳು ನಾವು ಸಾಯ್ಬೇಕಿಲ್ಲಿ. ಹಾಂ, ಏನು ನಿಮ್ಮ ಕಷ್ಟ ಏನು, ನಿಮ್ಮ ಸುಖ ಏನಪ್ಪ ಅಂತ ಬಂದು ಕೇಳ್ತಾವ್ರ ನಮ್ಮನ್ನು? ಕೇಳ್ತಾ ಇಲ್ವಲ್ಲ. ಅವ್ರು ನೋಡಿದ್ರೆ ಅವರು ಆರಾಮಾಗಿ ಕೂತ್ಕೊಂತಾರೆ, ಇಂಜಿನಿಯರ್ಗಳು ಕೂತ್ಕೊಂತಾರೆ. ಇಲ್ಲಿ ಬಡ ಜನಗಳು ನಾವು ಸಾಯ್ಬೇಕಾ? ಇಲ್ಲಿ ಮಕ್ಕಳು ಮರಿಗಳನ್ನ ಎತ್ಕೊಂಡು ಹೋಗಿ ಲಕ್ಷಾಂತರ ರೂಪಾಯಿ ಹಾಸ್ಪಿಟಲ್ಗೆ ಸುರಿಬೇಕು ನಾವು. ಎಲ್ಲಿಂದ ಬರ್ತದೆ? ಇಲ್ಲ ನೀವು ಕೊಡ್ತಾ ಇದ್ದೀರಾ ನಮ್ಮ ಬಂದು ಅಧಿಕಾರಿಗಳು? ತೊಗೊಳ್ರಿ 1 ಲಕ್ಷ, ನೀವು ಏನೋ ಇದಾಗೈತೆ ತೊಗೊಳ್ರಿ, ನೀವೇನೋ ಕಷ್ಟ ನೀವು ತೀರಿಸ್ಕೊಂಡ್ರಿ ಅಂತ ನಮ್ಗೇನು ತೀರಿಸ್ತಾವ್ರ? ಯಾವುದು ಇಲ್ವಲ್ಲ. ನೀವು ನಿಮ್ಮ ಹೊಟ್ಟೆ ನೀವು ನೋಡ್ಕೊಂಡ್ಬಿಡ್ತೀರ, ನಮ್ಮ ಹೊಟ್ಟೆಗಳನ್ನ ನೋಡ್ತಾರೆ. ಕೆಲಸಗಳಿಲ್ಲ, ಮಾಡ್ಗಳಿಲ್ಲ. ಒಂದು ಕೆಲಸ ಮಾಡೋಕೆ ಹೋದ್ರೆ ಕೂಲಿ ಕೊಡ್ತಾ ಇಲ್ಲ ಸರಿಯಾಗಿ. ನಮ್ಗೆ ಯಾರು ಕೆಲ್ಸಕ್ಕೆ ಕರೀತಾವ್ರ ನಮ್ಮನ್ನು? ಏನು ನಮ್ಗೆ ಅಧಿಕಾರ ನಮ್ಗೆ ಏನೋ ತೋರಿಸಿದ್ರ ನೀವು? ನೋಡಿ, ಇಷ್ಟು ಏನೋ ಪರಿಹಾರ ಮಾಡಿಕೊಟ್ರೆ ದಯವಿಟ್ಟು ಬೇಕಾದರೆ ನೀವು ಇದು ಮಾಡಿಕೊಂಡು ನಿಮ್ಮ ಕಾಲುಗಳು ಬಂದು ಸಿದ್ದರಾಮಯ್ಯ ಬಂದು ನಮ್ಮ ಬರ್ತಾನೆ ಜನಗಳು ನಾವು ಬೆಳ್ಳುಳ್ಳಿ ಗ್ಯಾಮ್ನಿಂದ ಸ್ವಲ್ಪ ಸಿದ್ದರಾಮಯ್ಯ ಬಂದುಬಿಟ್ಟು ಸ್ವಲ್ಪ ನೋಡ್ರಿ ನಮ್ಮ ಕಣ್ಣೆತ್ತಿ ಏನೋ ಸ್ವಲ್ಪ ಮುಂದಕ್ಕೆ ಬರ್ತೀರಿ. ನಾವು ನೀವೇ ಅಲ್ಲಿಂದ ನೋಡ್ಕೊಂಡಿದ್ರಿ ಏನು ಇದು ಪರಿಸ್ಥಿತಿ ಬರ್ತದೆ ಹೇಳ್ರಿ ನಮ್ಗೆ. ಸ್ವಲ್ಪ ಬಂದು ಮುಂದೆ ನೋಡ್ರಿ ನಮ್ಮ ಪರಿಸ್ಥಿತಿ. ಇಷ್ಟೇ ನಾವು ದಯವಿಟ್ಟು ನಾವು ಕೇಳ್ಕೊಳೋದು ಇಷ್ಟೇ. ನಾವು ಇಷ್ಟು ಮಾತ್ರ ನಡ್ಕೊಡ್ರಿ ಸ್ವಾಮಿ ನೀವು.